ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾಕಂದ್ರೆ ಪ್ರತಾಪ ಅವತ್ತು ಪ್ರತಿಷ್ಠಾಪನೆ ಬಂದ ದಿವಸ ಕೂಡ ಮಳೆ ಬಂತು. ಇವತ್ತು 48 ಪೂಜಾ ದಿವಸ ಕೂಡ ಮಳೆ ಬಂದಿದೆ. ಇವತ್ತು ಗೊತ್ತಾಯ್ತು ಯಾರೇ ಊರಲ್ಲಿ 48 ದಿವಸನೂ ನಾನ್ ವೆಜ್ ಏನು ಮಾಡಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದ ಅಂತ ಗೊತ್ತಾಯ್ತು. ವೇದಿಕೆ ಮೇಲೆ ಆಸನದಂತ ಎಲ್ಲ ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ನಮಸ್ಕರಿಸ್ತಾ, ಈ ದಿನ ಎಲ್ಲ ನನ್ನ ಮುಷ್ಟೂರು ಗ್ರಾಮ ಪಂಚಾಯತಿ ಮತ್ತು ಕಡೆಗನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರು, ರೈತ ಬಾಂಧವರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಅವ್ರಿಗೂ ನಮಸ್ಕರಿಸ್ತಾ, ಪೊಲೀಸ್ ಇಲಾಖೆ, ನಮ್ಗೆ ಪೊಲೀಸ್ ಇಲಾಖೆ ಏನಂದ್ರೆ ಇದೊಂದು ಆರ್ಕೆಸ್ಟ್ರಾ ಒಂದಾದ್ರೆ ಪೊಲೀಸ್ ಅವ್ರ ಹತ್ರ ಇತ್ತ ಪರ್ಮಿಷನ್ ತಗೊಳ್ಳೋದು ನಮ್ಗೆ ದೊಡ್ಡದಾಗಿ ಹೋಗಿದೆ. ಎಲ್ಲಿ ನೋಡಿದ್ರು ಆರ್ಕೆಸ್ಟ್ರಾ ಎಲ್ಲಪ್ಪ ಅಂತಾರೆ. ಮೇಡಮ್ ಅವ್ರು ಹೇಳ್ತಾ ಇದ್ರು ಇದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅಲ್ಲಿ ಬಂದಿರೋದಂತ. ಆತರ ಒಂದು ಅಲ್ಲಿ ಒಂದು ದೇವಸ್ಥಾನ, ಒಂದು ಪ್ರೋಗ್ರಾಮ್ಗೆ ಯಾವ್ದೋ ಒಂದು ಪ್ರೋಗ್ರಾಮ್ ಇರ್ಬೇಕು ಅಂತ ಮಾಡಿಸ್ತಾ ಇರೋದು. ಇರ್ಲಿ, ಇವತ್ತು ದಿನ ಈ ಕಾರ್ಯಕ್ರಮ ನಮ್ಮ ನಾಯಕರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು, ನಮ್ಮ ರೆಪ್ಪತ್ ರೆಡ್ಡಿನವರು, ಲಕ್ಷ್ಮಣಯ್ಯನವರು ಮತ್ತು ಮಾರ್ಕೊಂಡವರು ಮತ್ತು ನಾಗಪ್ಪನವರು ಎಲ್ಲರೂ ಬಂದು ದೇವಸ್ಥಾನ, ಆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಒಂದು ಫಂಕ್ಷನ್ಗೆ, ಒಂದು ಪ್ರೋಗ್ರಾಮ್ ಬಂದಿದ್ದಾರೆ. ಇವತ್ತು ದಿನ ನೀವು ಹೇಳ್ದಂಗೆ ಒಳ್ಳೆ ಒಂದು ವಾತಾವರಣ ಇದೆ, ಒಳ್ಳೆ ಮಳೆ ಬೀಳ್ತಾ ಇದೆ, ಒಳ್ಳೆ ಬೆಳೆ ಆಗ್ತಾ ಇದೆ. ನಮ್ಗೆ ರೈತರು ಬೇಕಾದ್ರೆ ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಪೂಜಾ ಕಾರ್ಯಕ್ರಮ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರಬೇಕು. ಯಾಕಂದ್ರೆ ನಾವೆಲ್ಲರೂ ಆರೋಗ್ಯ ಇರಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳೆಲ್ಲ ಎಜುಕೇಶನ್ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ದೇವಸ್ಥಾನ ಇಲ್ಲ. ಆ ದೇವಸ್ಥಾನ ಇವತ್ತು ಕಡೆಗನಹಳ್ಳಿಯಲ್ಲಿ ತೋರಿಸಿದ್ದಾರೆ. ಅಲ್ಲಿ ದೇವ್ರು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕಲೆ ಇದೆ ಅಂತ. ಅಷ್ಟು ನೋಡಿದ್ರೂ ಇದು ಅಷ್ಟೇ ಚೆನ್ನಾಗಿದೆ. ಇವತ್ತಿನ ಈ ಒಂದು ಪ್ರೋಗ್ರಾಮ್ಗೆ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಕೂಡ ಬರ್ಬೇಕಾಗಿತ್ತು. ಇವತ್ತು ಬೇರೆ ಕೆಲಸಗಳಿಂದ ಬರಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಸಮೃದ್ಧಿ ಮಂಜನವರು MLA ಆದ್ಮೇಲೆ, ಶಾಸಕರಾದ್ಮೇಲೆ ಎಷ್ಟು ಕೆಲಸಗಳು ಮಾಡ್ತಾರೆ ಅಂತ ನಿಮಗೂ ಗೊತ್ತು. ಇವತ್ತು ಪೆದ್ದೂರು ಕ್ರಾಸಿಂದ ಚಿಕ್ಕನಗರ ಬಾರ್ಡ್ವರೆಗೂ 1,90,00,000 ಒಂದು ರೋಡ್ ಅನ್ನು ಹಾಕಿಸಿದ್ದಾರೆ. ಇವತ್ತು ಒಂದು ಐಮ್ಯಾಕ್ಸ್ ಲೈಟ್ ಆಗ್ಲಿ, ಒಂದು CC ರೋಡ್ ಆಗ್ಲಿ, ಒಳ್ಳೆ ಅದೇ ತರ ಇದೆ. ನಾಳೆ ಮಂಗಳವಾರ ಸಹ ನಮ್ಮ ಶಾಸಕರು ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಅಲ್ಲಿ ನಗರದಲ್ಲಿ ಐಮ್ಯಾಕ್ಸ್ ಲೈಟ್ ಉದ್ಘಾಟನೆ ಇದೆ, ಶಾಸಕರು ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಕೆಲಸ CC ರೋಡ್ ಆಗ್ಲಿ, ಒಂದು ಹಾಸ್ಪಿಟ್ಲು ಇವತ್ತು ನಮ್ಮ ನಿಂಗ್ಲಿ ಗಡಿ ಭಾಗದಲ್ಲಿ ಇರೋದು, ಆಂಧ್ರ ಗಡಿ ಭಾಗದಲ್ಲಿ ಇರೋದು. ಇವತ್ತು ನಿಂಗ್ಲಿಯಲ್ಲಿ ನೋಡಿ ದೊಡ್ಡ ಮೆಡಿಕಲ್ ಕಾಲೇಜ್ ಇದ್ದಂಗಿದೆ. ಇವತ್ತು ನಮ್ಮ ರೈತರಿಗೂ, ಸಾರ್ವಜನಿಕರು, ಬಡವರು ಎಲ್ಲರೂ ಅದು ದೊಡ್ಡ ಹಾಸ್ಪಿಟಲ್ ಆಗಿದೆ ನಮ್ಮ ಸಮೃದ್ಧಿ ಮಂಜನವರ ಇದರಲ್ಲಿ. ಈ ದಿನ ಒಳ್ಳೆ ಇದಾಗ್ತದೆ. ಸ್ಕೂಲ್ಗಳಾಗ್ಲಿ, ಹಾಸ್ಪಿಟಲ್ ಆಗ್ಲಿ, ಒಂದು ಮದುವೆ ಕಾರ್ಯಕ್ರಮ ಎಲ್ಲದಕ್ಕೂ ಅವ್ರು ಸಹಾಯ ಮಾಡ್ಕೊಳ್ತಾರೆ. ಇವತ್ತು ಸರ್ಕಾರ ಇಲ್ಲ ಅಂದ್ರೂ ಸಹ ಅವರು ಸ್ವಂತ ದುಡ್ಡೆಲ್ಲ ಸಹ ಖರ್ಚು ಮಾಡಿಕೊಂಡು ತಾಲೂಕನ್ನ ನನಗೆ ಆಶೀರ್ವಾದ ಮಾಡಿದ್ದೀರಿ ಅಂತೇಳಿ ಇವತ್ತು ತಾಲೂಕಂತ ಎಲ್ಲ ಓಡಾಡಿ ಒಳ್ಳೆ ಒಂದು ಇದೆ. ಇವತ್ತು ನಿನ್ನೆ ಬೆಂಗಳೂರಲ್ಲಿ ಒಳ್ಳೆ MLA ಬೆಸ್ಟ್ MLA ಅಂತ ಅವಾರ್ಡ್ ಬಂದಿದೆ. ಮುಳಬಾಲ್ ತಾಲೂಕಿಗೆ ಬೆಸ್ಟ್ MLA ಅಂತ ಒಂದು ಅವಾರ್ಡ್ ಬಂದಿದೆ. ಆ ಅವಾರ್ಡ್ ಬಂದಿದ್ದು ಮುಳಬಾಲ್ ತಾಲೂಕಿನ ಎಲ್ಲ ನನ್ನ ಮತ ಬಾಂಧವರು ಮತ್ತು ರೈತ ಬಾಂಧವರಿಗೆ. ಯಾಕಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರನ್ನ MLA ಮಾಡಿ ವಿಧಾನಸೌಧ ಕಳಿಸಿದ್ರೆ, ವಿಧಾನಸೌಧದಲ್ಲಿ ನನಗೆ ರೈತರು ಯಾವುದೇ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ರೈತರಲ್ಲಿ ಗಲಾಟೆ ಮಾಡ್ತಾ ಇರೋದು ವಿಧಾನಸೌಧದಲ್ಲಿ. ಇವತ್ತು ಅಷ್ಟು ಗಲಾಟೆ ಮಾಡ್ತಾ ಇರೋದು ಏನಕ್ಕಂದ್ರೆ ಇವತ್ತು ನನ್ನ ರೈತರಿಗೆ ಯಾವುದೇ ಒಂದು ಇದಾಗಬಾರ್ದು ಅಂತೇಳಿ ಇವತ್ತು ಗಲಾಟೆ ಮಾಡ್ತಾರೆ. ಆ ತರ ಇವತ್ತು ನಮ್ಗೆ ಒಳ್ಳೆ ಬೆಸ್ಟ್ MLA ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಅದು ಸುಮ್ನೆ ಅಲ್ಲ. ನೀವೆಲ್ಲರ ಆಶೀರ್ವಾದದಿಂದ ಅವ್ರ ಆಶೀರ್ವಾದ ಒಂದು ಅವಾರ್ಡ್ ಬಂತು. ಅದೇ ರೀತಿ ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ, ಯಾವುದೇ ಆಗ್ಲಿ, ನನ್ನ ತಾಲೂಕಿನ ಜನರು, ನನ್ನ ಮತದ ಬಂದರು ಅಂತೇಳಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇನ್ನು ಮುಂದಿನ ದಿನಗಳು ಕೂಡ ಇನ್ನೂ ಒಳ್ಳೆ ಕೆಲಸಗಳಾಗತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಶಾಸಕರು ಸಮೃದ್ಧಿ ಮಂಜನವರಿದ್ದಾರೆ, ನಮ್ಮ ಕೋರ್ ಕಮಿಟಿ ಸದಸ್ಯರಾದ ಅನಂತ ರೆಡ್ಡಿ ಅವರಿದ್ದಾರೆ ನಮ್ಮ ರಾಜ್ಯದಲ್ಲಿ.
ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ, ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ. ಒಳ್ಳೆ ಕೆಲಸ ಮಾಡಬಹುದು. ಈ ಗಡಿ ಭಾಗದಲ್ಲಿ ಇದ್ದೀವಿ, ನಮ್ಗೆ ಒಳ್ಳೆ ಕೈಗಾರಿಕೆ ಬೇಕು ಅಂತ ಕೇಳಿದ್ದೀವಿ. ಆದಷ್ಟು ನಮ್ಮ ಇಲ್ಲಿ ಮುಳಬಾಗಿಲು ತಾಲೂಕು MLA ಸಮೃದ್ಧಿ ಮಂಜಣ್ಣವರು, ಕೋಲಾರ ಡಿಸ್ಟ್ರಿಕ್ಟ್ ಕೋಲಾರಕ್ಕೆ MP ಆದ ಮಲ್ಲೇಶ್ ಬಾಬನ್ ಇದ್ದಾರೆ, ಕೋರ್ ಕಮಿಟಿ ಸದಸ್ಯರಾದ ಆನಂದ್ ರೆಡ್ಡಿ ಇದ್ದಾರೆ, ನಮ್ಮ ಸಚಿವರಾದಂತ ನಮ್ಮ ಕುಮಾರಣ್ಣವರು ಇದ್ದಾರೆ. ಇವತ್ತು ಒಳ್ಳೆ ಕೆಲಸಗಳಾಗತ್ತೆ. ಅದೇ ರೀತಿ ಬರೋ 28 ಇಸ್ವಿಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ಶಾಸಕರಾಗ್ತಾರೆ, ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಗೆ ಒಳ್ಳೆ ಇದಾಗ್ತಾರೆ. ಅದೇ ರೀತಿ ನಮ್ಮ ಸಮೃದ್ಧಿ ಮಂಜಣ್ಣವರ ಮಿನಿಸ್ಟರ್ ಆಗಿ ನಮ್ಮ ತಾಲೂಕು ಬಂದ್ರೆ ಒಳ್ಳೆ ಕೆಲಸ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಕೋಬಹುದು. ಯಾವುದೇ ಒಂದು ನಮ್ಮ ಪ್ರಾಬ್ಲಮ್ ಇದನ್ನು ಮಾಡಿಸ್ಕೋಬಹುದು. ಆ ತರ ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ರೀತಿ ಇನ್ನೂ ಒಂದು ಇದೆ, ನಮ್ಮ DCC ಬ್ಯಾಂಕ್ ನಿರ್ದೇಶಕರಾದ ನಮ್ಮ ರಘುಪತಿ ರೆಡ್ಡಿಯವರು ಇವಾಗ ಒಂದು ಒಳ್ಳೆ ಒಂದು ಲೋನ್ ಕೊಡೋದಂತ ಒಂದು ಕೆಲಸಗಳಾಗತ್ತೆ. ಅವರ ಬ್ಯಾಂಕ್ ಇಂದ, ಅವರ DCC ಬ್ಯಾಂಕ್ ಇಂದ ಒಳ್ಳೆ ಲೋನ್ ಆಗ್ಲಿ, ಹಸುಗಳಾಗ್ಲಿ ಎಲ್ಲ ಕೊಡುವಂತ ಒಂದು ಹತ್ರದಲ್ಲಿ ಆಗದ ಒಂದು ಪ್ರೋಗ್ರಾಮ್ ಇದಾಗತ್ತೆ. ಅದೇ ರೀತಿ ಇವತ್ತಿನ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಮಾಡಿದ್ದಕ್ಕೆ ಆ ಕೋದಂಡ ರಾಮಸ್ವಾಮಿ ದೇವರ ಆಶೀರ್ವಾದ ಎಲ್ಲರ ಮೇಲೆ ಎಲ್ಲ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ನೀವೆಲ್ಲರೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ, ಆರೋಗ್ಯ ಆಗಿರ್ಬೇಕು ಅಂತೇಳಿ ಎಲ್ಲ ನಮ್ಮ ನಾಯಕರು, ಮುಖಂಡರು, ಸಾರ್ವಜನಿಕರು, ರೈತರು ಬಂದು ಈ ಕಾರ್ಯಕ್ರಮಕ್ಕೆ ದೇವರ ದರ್ಶನ ಮಾಡಿಕೊಂಡು ಒಂದು ಪ್ರಸಾದ ಯೋಜನೆ ಕೂಡ ಮಾಡಿದ್ರು. ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಚಿನ್ನಪ್ಪಯ್ಯನ ಆಗ್ಲಿ, ರೆಡ್ಡಪ್ಪ ಆಗ್ಲಿ ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲದಕ್ಕೂ ಈ ತರ ಮಾಡ್ಬೇಕು, ಈ ತರ ಮಕ್ಕಳು ಯುವಕರು ಚೆನ್ನಾಗಿ ಇದು ಮಾಡಿದ್ದಾರೆ. ಹುಮ್ಮಸ್ಸದಿಂದ ಇವತ್ತು ಗೊತ್ತಾಯಿತು. ಅದೇ ನಾನು ಹೇಳಿದ್ದು, ಆವತ್ತು ದಿನ ಪ್ರತಿಷ್ಠಾಪನೆ ದಿನ ಮಳೆ ಬಿತ್ತು. ಇವತ್ತು 45ನೇ ದಿವಸ ಕೂಡ ಮಳೆ ಬಿದ್ದಿದೆ ಅಂದ್ರೆ ಆ ದೇವರಲ್ಲಿ ಸತ್ಯ ಇದೆ. ಆ ಸತ್ಯನ ನಾವು ಹಂಗೆ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.